ಹೊಸ ವರ್ಷದ ಈ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ. ಅವರನ್ನ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಬರ್ಮಾಡ್ಕೊಳ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಈ ದಿನ ನನ್ನ ಜೊತೆಯಲ್ಲಿರೋದು ರಾಜಗುರುಗಳಾದ ಶ್ರೀ ದ್ವಾರಕಾನಾಥ ಗುರುಜಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಿಂದೂಗಳು ಸಾಮಾನ್ಯವಾಗಿ ಅಥವಾ ಸನಾತನ ಧರ್ಮದ ಅನುಯಾಯಿಗಳು ಯುಗಾದಿ ಹಬ್ಬವನ್ನ ಹೊಸ ವರ್ಷ ಅಂತ ಹೇಳಿ ಪರಿಗಣಿಸಿದ್ರು ಕೂಡ ಕ್ಯಾಲೆಂಡರ್ ಬದಲಾಯ್ತು, ಜೀವನ ಬದಲಾಗ್ಲಿ ಅನ್ನೋದು ಸಹಜ ಮನುಷ್ಯನ ಅಪೇಕ್ಷೆ, ನಿರೀಕ್ಷೆ ಕೂಡ. ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಈ ವರ್ಷ ಜನರಿಗೆ ಯಾವ ರೀತಿ ನಿರೀಕ್ಷೆಗಳು ಇಟ್ಕೊಳ್ಬಹುದು, ಯಾವ ರೀತಿ ಇರುತ್ತೆ ಮುಂದಿನ ದಿನಗಳು ಅಂತ ಹೇಳಿ? ಯಾವ ವ್ಯವಸ್ಥೆಯಲ್ಲಿ ನಮ್ಮನ್ನು ಬ್ರಿಟಿಷ್ ಆಳ್ವಿಕೆ ಇತ್ತು, ಅವರಿಂದ ಜನವರಿ 1, ಕ್ರಿಸ್ಮಸ್ 25, ಗುಡ್ ಫ್ರೈಡೆ ತಾನೇ ಬಂದುಬಿಟ್ಟಿದೆ. ಆದರೆ ನಾವು ಭಾರತೀಯರಿಗೆ ನಾವಿನ್ನೊಬ್ಬರನ್ನ ಯಾರಿಗೂ ಮನಸ್ತುತಕ್ಕಂತಹ ಒಂದು ಪರಿಸ್ಥಿತಿಯ ನಿರ್ಮಾಣವಾಗಿದೆ. ಭಾರತೀಯರ ಮನಸ್ಸೇ ಹಾಗೆ. 1ನೇ ತಾರೀಕು ಸಂಭ್ರಮ ಮಾಡೋಣ, ಏನಾಯ್ತಿಲ್ಲ. ಕ್ರಿಶ್ಚಿಯನ್ಗೆ ಅಂತ ನಾವು ಅನ್ಕೊಳ್ಳೋದು ಬೇಡ, ನಮ್ಮ ಸಹೋದರ ಮಾಡೋಣ. ಕ್ರಿಸ್ಮಸ್ಸು ಮಾಡ್ತೀವಿ. ಇದೊಂದೇ ಎಲ್ಲ ಗುಣಗಳನ್ನು, ಎಲ್ಲ ಜಾತಿ ಭೇದಗಳನ್ನು ಮರೆತು ಎಲ್ಲ ಬೇಕಾದ್ರೆ ಭಾರತ ದೇಶ ಒಂದೇ. 1ನೇ ತಾರೀಕು ತಂದೆ ಆದ ಪ್ರಾಮುಖ್ಯತೆ ಇದ್ದೇ ಇದೆ. ಇದಕ್ಕೆ ಇಲ್ಲ ಅಂತ ಹೇಳಕ್ ಬರೋಲ್ಲ. ಈಗ ಏನಾದ್ರು ಮಾರ್ಚ್ ಯುಗಾದಿಯಿಂದ ಆ ವರ್ಷ ಶುರು ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಬಂದಿರೋದು? ಈಗ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಜನ ಇದರ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಆಗಲಿ 25ನೇ ಇಸ್ವಿ ವಿಶ್ವಕ್ಕೆ ಒಳ್ಳೆಯದಾಗಲಿ, ಭಾರತೀಯರೆಲ್ಲರೂ ಸುಖವಾಗಿದ್ದು ದೇಶ ಕಟ್ಟಿ ದೇಶಾಭಿಮಾನಗಳಾಗಿರಬೇಕು. ದೇಶಕ್ಕೆ ಯಾವ ಯುದ್ಧ ಭೀತಿಯಾಗಲಿ, ರೋಗ ಭೀತಿಗಳಾಗಲಿ ಬಾರದೇ ಇರಲಿ. ಎಲ್ಲ ಪ್ರಜೆಗಳು ಸತ್ಕರ್ಮಾಚರಣೆಯಲ್ಲಿದ್ದು ದೇಶದ ಬೆಳವಣಿಗೆಗೆ ನಾವೆಲ್ಲ ಕಾರಣಕರ್ತರಾಗಬೇಕು. ಹಾಗೇನೆ ಇದರಲ್ಲಿ ಎಲ್ಲರದೂ ಪಾತ್ರ ಇದೆ. ಅವರ ಪಾತ್ರ ಅವ್ರು ಮಾಡಿ ದೇಹ ಚೆನ್ನಾಗಿರಲಿ ಅಂತ ನಾವು ನೀವು ಪ್ರಾರ್ಥನೆ ಮಾಡೋಣ. ಹೆಸರಿಗೇನೆ ಕ್ರೋಧ ಇರುವಂತಹ ಸಂವತ್ಸರದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಪೂರಕವಾದ ಒಂದಷ್ಟು ಘಟನೆಗಳು ಜಾಗತಿಕವಾಗಿಯೂ ಸ್ಥಳೀಯದಲ್ಲೂ ನಾವು ಗಮನಿಸ್ತಾ ಇದ್ದೇವೆ ಅಂತ ಹೇಳಿ. ಇದಿನ್ನೂ ಹೆಚ್ಚಾಗ್ತಾ ಹೋಗುತ್ತಾ ಅಥವಾ ಕಡಿಮೆ ಆಗ್ತಾ ಇದೆಯಾ ಈ ಕ್ರೋಧದ ಪರಿಣಾಮಗಳು ಅನ್ನೋದು ಜನರಲ್ಲಿ ಸಾಮಾನ್ಯವಾಗಿ ಮೂಡುತ್ತೆ ಪ್ರಶ್ನೆ. ವಿಶ್ವ ವಸು ಅಂದರೆ, ವಿಶ್ವ ಅಂದರೆ ಲೋಕ ಅಂತ ನಾನು ಅರ್ಥೈಸ್ಬೋದು ಸಂಸ್ಕೃತದಲ್ಲಿ. ವಸು ಅಂದರೆ ಕುಟುಂಬ ಅಂತ. ಆದರೆ ನಿಮ್ಮ ಕ್ರೋಧಿನಾಮ ಸಂವತ್ಸರದ ಈ ಕ್ರೋಧಿನಾಮ ಸಂವತ್ಸರ ಏನು ನಡೀತು ಘಟನೆಗಳು, ಆ ಘಟನೆಗಳಿಂದ ವಿಭಿನ್ನವಾಗಿರುತ್ತೆ. ಅಂದರೆ ಅಷ್ಟೊಂದು ಕ್ರೋಧ ತಪ್ತರಾಗ ಜನ ಇರೋದಿಲ್ಲ. ಸರ್ಕಾರಗಳಿರ್ಬೋದು, ಆದರೆ ಇನ್ನೊಂದು ನಮ್ಗೆ ಯುಗಾದಿ ಬರಬೇಕಾದ್ರೆ 30ನೇ ತಾರೀಕು ಮಾರ್ಚು, ಅಲ್ಲಿವರೆಗೂ ಕೂಡ ಅದೇ ಕ್ರೋಧನಾಮ ಸಂವತ್ಸರ ಇರೋದ್ರಿಂದ ಈ 3 ತಿಂಗಳು ಕ್ರೋಧಿನಾಮ ಸಂವತ್ಸರ ಹೆಂಗೆ ಆರಂಭ ಆಯಿತು, ಕಡೆ ಸಂವತ್ಸರ ಮುಗಿಯುವಾಗ ಅದಕ್ಕಿಂತ ವಿಭಿನ್ನವಾಗಿ ಘಟನೆಗಳು ನಡೆದೋಗುತ್ತೆ ಅಂತ ಖಂಡಿತವಾಗಿ ನಾನು ಹೇಳಬಲ್ಲಿಲ್ಲ. ಅಂದ್ರೆ ವಿಭಿನ್ನವಾಗಿ ಅಂದ್ರೆ ಹೆಂಗೆ ನೋಡಿ, ಯುಗಾದಿ ದಿವಸ ಶನಿ ಮುಂದೆ ಕೊಟ್ಟೋಗ್ತಾನೆ. ಅವನು ಕುಂಭರಾಶಿ ತನ್ನ ಸ್ವಂತ ಮನೆ ಬಿಟ್ಟು ಅವನು ಗುರು ಮನೆ ಕೊಟ್ಟೋಗ್ತಾನೆ. ಅಲ್ಲಿಗೆ ಅದು ಶುಭಗ್ರಹದ ಮನೆ. ಅದು ನಿಮಗೆ ಧನುರಾಶಿ ಮತ್ತು ಮೀನರಾಶಿ ಗುರುಮನೆ. ಗುರುಮನೆಗೆ ಒಂದು ಪಾಪಗ್ರಹ ಹೋದ್ರೆ ಏನಾಗುತ್ತೆ ಹೇಳಿ. ಆದ್ದರಿಂದ ಶನಿಯು ಅಲ್ಲಿ ಬಂದಾಗ, ಶನಿ ತುಂಬ ಒಳ್ಳೆಯ ಗ್ರಹ, ಕೆಟ್ಟ ಗ್ರಹ ಅಲ್ಲ. ಅದು ಮನುಷ್ಯನ ತಿದ್ದಿ ನಡೆಸಕ್ಕಂಥ ಒಂದು ಗ್ರಹ ಅಂದರೆ ಶನಿ. ಅದನ್ನು ಮಾಡಬಾರ್ದನ್ನು ಮಾಡಿದಾಗ ಅದನ್ನು ನಾವು ತಿದ್ದುಕೊಳ್ಳೋಕ್ಕೆ ಅವಕಾಶ ಕೊಟ್ಟು ನಮ್ಮನ್ನು ಸರಿದಾರಿ ತೊಗೊಂಬರೋದೇ ಶನಿ ಕೆಲಸ. ಅದು ಧರ್ಮಕರ್ಮಾಧಿಪತಿ. ಧರ್ಮದಲ್ಲಿರು, ನಿನ್ನ ಕರ್ಮ ನೀ ಮಾಡು ಅಂತ ಹೇಳುತ್ತೆ. ಆದ್ದರಿಂದ ಧರ್ಮಕರ್ಮ ನಿರತರಾಗಿದ್ದರೆ ಬಿಟ್ಟಾನು, ಧರ್ಮವನ್ನು ಬಿಟ್ಟು ಬರೀ ಕರ್ಮ ಮಾಡ್ತೀನಿ ಅಂದರೆ ಅವ್ರ ಕರ್ಮ ನಾವೇ ಸರಿ ಮಾಡಿಬಿಡ್ತಾನೆ. ನೀವು ಧರ್ಮ ಅಂದಾಗ ನೆನಪಾಯ್ತು, ರಾಜಕಾರಣದಲ್ಲಿ ನೀವು ನುಡಿಯುವಂತಹ ಭವಿಷ್ಯವಾಣಿಗಳು ಬಹಳಷ್ಟು ಕುತೂಹಲ, ಹಾಗೆ ಅಷ್ಟೇನೆ ಆಶ್ಚರ್ಯಕ್ಕೆ, ಚರ್ಚೆಗೆ ಗ್ರಾಸವಾಗುವಂತಹ ಭವಿಷ್ಯವಾಣಿಗಳನ್ನು ನೀವು ನುಡಿದಿದ್ದೀರಿ. ಈ ಧರ್ಮಾಧಾರಿತ ರಾಜಕಾರಣದ ಬಗ್ಗೆ ಹಿಂದೆ ಕೂಡ ತಾವು ಮಾತನಾಡಿದ್ರಿ. ಈಗಲೂ ಕೂಡ ಒಂದು ಹಂತ ಕಡಿಮೆ ಆಗಿದ್ರು ಅದರ ಪ್ರಮಾಣ. ಧರ್ಮವನ್ನ ಬಿಟ್ಟೇನು ರಾಜಕಾರಣ ಮಾಡ್ತಾ ಇಲ್ಲ. ಇತ್ತೀಚೆಗಷ್ಟೇ ವಫ್ ವಿಚಾರಕ್ಕಾದಂತಹ ಗಲಾಟೆಗಳಾಗಿರಬಹುದು, ಇತ್ಯಾದಿ ಸಂಘರ್ಷಗಳಾಗಿರ್ಬೋದು. ಈ ಧರ್ಮ ಪ್ಲಸ್ ರಾಜಕಾರಣ ಅನ್ನೋದು ಬೆರೆಯೋದು ಅನಿವಾರ್ಯನ? ಹೀಗೆ ಬೆರೆತಾಗ ಏನಾಗುತ್ತೆ, ಬೆರೆದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿ ತಮ್ಮ ವಿಶ್ಲೇಷಣೆ ಬೇಕು.
ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಬರಬಾರ್ದು. ಧರ್ಮವನ್ನು ತುಳಿದು ರಾಜಕಾರಣ ಮಾಡುವುದು ಅದಾಗೋದು ಇಲ್ಲ, ಅಸಾಧ್ಯವಾದ ಮಾತದು. ರಾಜಕಾರಣಿಗಳು ಧರ್ಮದ ಹಾದಿಲೇ ನಡೀಬೇಕು. ಹೇಗಿದ್ರು ಇದೊಂದು ಭಾರತ ದೇಶ ಇದು. ಇಲ್ಲಿ ಶಂಕರಾಚಾರ್ಯರು ಸನಾತನ ಧರ್ಮವನ್ನು ಸೃಷ್ಟಿ ಮಾಡಿ ಸಿದ್ದರಾಮನ ಪೀಠಗಳ ರಚನೆ ಮಾಡಿ ಆಯಾ ಕಾಲಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಅವರು ಮಾನವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಒಂದೊಮ್ಮೆ ಅವ್ರ ಜನನ ಆಗ್ರಹ ಇದ್ರೆ ಸುಮ್ಮನೆ ದೇಶ ನೀವು ಚಿಂತನೆ ಮಾಡಿ ಇಲ್ಲಿರ್ತಿದ್ವಿ ಅಂತ ಹೇಳ್ಬಿಟ್ಟು. ಧರ್ಮದ ಬುನಾದಿ ಭಾರತದ ತಪಸ್ಸುಗಳ ಮೂಲ. ಆ ತಪಸ್ಸೇ ನಮ್ಮನ್ನು ಕಾಪಾಡ್ತೀವಿ ಅಂತ ಹೇಳ್ಬೋದು. ಪುಣ್ಯಪುರುಷರು, ತಪಸ್ವಿಗಳು, ಸಿದ್ಧಗಳು, ಸಾಧರು, ಎಲ್ಲ ಅವಧೂತರು ಎಲ್ಲರೂ ಸೇರಿ ತಪೋಭೂಮಿ ಮಾಡಿರೋದ್ರಿಂದ ನಾವು ಏನೇ ಮಾಡಿದ್ರು ಭೂಮಿ ತಡ್ಕೊಂಡಿದೆ ಅಷ್ಟೇ ಪಾಪ. ಅದಕ್ಕೆ ಅದರಿಂದ ಧರ್ಮ ಬಿಟ್ಟು ಈಗ ನಿಮ್ಮೊಂದು ರೈಲು ಹೇಗಂದರೆ ಕಂಬಿದಲ್ಲಿ ಓಡುತ್ತೀಯ ಹಾಗೆ ದೇಶಕ್ಕೆ ಧರ್ಮವೇ ಒಂದು ಚಕ್ರ. ಆ ಚಕ್ರದ ಮೇಲೆ ಹೋಗ್ಬೇಕೇ ಹೊರತುನುವೆ ಚಕ್ರ ಬಿಟ್ಟವ್ರು ಎಲ್ಲ ಹೊಟ್ಟೋಗ್ತೀವಿ, ಯಾರು ಇರಲ್ಲ ಮೇಲೆ. ನಿಜ. ಆದರೆ ನಾನು ರಾಜ್ಯ ಮಟ್ಟದ ಕೇಳಿದೆ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇತ್ತೀಚೆಗಾದ ಕೆಲ ಚುನಾವಣೆಗಳಲ್ಲಿ ಕೆಲ ರಾಜಕಾರಣಿಗಳು, ಅದರಲ್ಲೂ ಬಿಜೆಪಿ ನಾಯಕರ ಹೇಳಿಕೆಗಳು, ಭಟೆಂಗೆ ತೋ ಕಟೆಂಗೆ ರೀತಿಯ ಹೇಳಿಕೆಗಳು, ಅದನ್ನು ವಿರೋಧ ಪಕ್ಷಗಳು ತೀರಾ ವೈಲೆಂಟ್ ಹೇಳಿಕೆ ಅಂತ ಕೂಡ ಅದನ್ನ ಚರ್ಚೆ ಮಾಡಿದ್ದುಂಟು. ಈ ಮಟ್ಟಿಗೆ ಧರ್ಮವನ್ನ ರಾಜಕಾರಣಕ್ಕೆ ಬಳಕೆ ಮಾಡ್ಕೊಳ್ತಾ ಇರೋದು ಸರಿನಾ ಅಂತ ಹೇಳಿ? ಧರ್ಮವನ್ನ ಅನುಸರಿಸಿದ ಅಡಿವಿಗೆ ಹೊರತುನುವೆ ನಮ್ಮ ಧರ್ಮವನ್ನು ನಾವು ಹಾಳು ಮಾಡಬಾರ್ದು. ಸ್ವಯಂ ಧರ್ಮೋ ಶ್ರೇಯ. ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು. ನಮ್ಮ ಧರ್ಮವನ್ನು ನಾವೇ ಹೀಯಾಳಿಸಿದ್ರೆ ನಮ್ಮನ್ನು ಯಾರು ಕಾಪಾಡೋರು? ಯಾರು? ಯಾವುದೋ ಒಬ್ಬ ಅವನು ನೀರಲ್ಲಿ ಬಿದ್ದು ಬಿಡ್ತಾನೆ, ಅವ್ನು ಹಿಡಿಬೇಕಾದ್ರೆ ಈಜು ಬರೋನೇ ಹೋಗ್ಬೇಕು. ಈಜು ಬಾರದೇ ಇದ್ದವನು ಹೋಗ್ಬಿಟ್ರೆ ಅವನು ಹೋಗ್ತಾನೆ, ಇವರು ಇರಲ್ಲ. ಧರ್ಮ ಅಷ್ಟು ಸೂಕ್ಷ್ಮವಾಗಿದೆ. ಧರ್ಮ ಬಿಟ್ಟು ಏನೇ ಮಾಡಿದ್ರು ಅದು ಶಿಕ್ಷಾರ್ಹರು. ಶಿಕ್ಷೆ ಯಾವ ಪಕ್ಷವರು ಅವೇ ಶಿಕ್ಷೆ ಆಗೇ ಆಗುತ್ತೆ ಅಂತ ಕಡಾಖಂಡಿತವಾಗಿ ನಿಮ್ಗೆ ಹೇಳ್ತೀರ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.